ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೂ ಮುನ್ನ ಇದೀಗ ಟೆಂಪಲ್ ರನ್ ಅನ್ನ ಮಾಡ್ತಾ ಇರುವಂತದ್ದು. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ರಿ, ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ನಾನು ಈ ದಿನ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ದೇವತೆಗಳ ಹತ್ರ ಹೋಗಿ ಬೇಡ್ಕೊತಾ ಇದ್ದೀನಿ. ನಮ್ಮ ಮತ ಬಂದವರು ನನಗೆ ಆಶೀರ್ವಾದ ಮಾಡಲಿ. ಮತ್ತು ನಾನು ಜಿಲ್ಲೆ ಎಲ್ಲ ಓಡಾಡಿದ್ದೀನಿ. ಎಲ್ಲ ನಾಯಕರುಗಳು, ನಮ್ಮ ಜಿಲ್ಲೆ ನಾಯಕರು ಎಲ್ಲರೂ ನನಗೆ ಸಪೋರ್ಟ್ ಇದೆ. ನಮ್ಮ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರುಗಳದ್ದು ಸಪೋರ್ಟ್ ಇದೆ. ನಮ್ಮ ಮತದಾರ ಬಂಧುಗಳದ್ದು ಸಪೋರ್ಟ್ ಇದೆ. ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. 100ಕ್ಕೆ 100 ನನಗೆ ಆಶೀರ್ವಾದ ಮಾಡ್ತಾರೆ. ಜಿಲ್ಲೆಯಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ರಿ. ಆ ಸಂದರ್ಭದಲ್ಲಿ ಆ ಒಂದು ಜನರ ಪ್ರೀತಿ, ಜನರ ವಿಶ್ವಾಸವನ್ನ ನೋಡಿದ್ರೆ ಗೆಲುವಿನ ವಿಶ್ವಾಸ ಎಷ್ಟರ ಮಟ್ಟಿಗೆ ಇದೆ? ನಾನು ಬಂದಾಗ ನೋಡಿದ್ರೆ ಇದೀಗ ಡಬಲ್ ಆಗಿದೆ ಜನರ ವಿಶ್ವಾಸ. ಅವ್ರ ಋಣ ನಾನು ಯಾವ ರೀತಿ ತೀರಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸರ್, ಮತ್ತೊಂದು ಕಡೆ ವಿರೋಧಿಗಳು ಹೇಳುವಂತದ್ದು ಅಂದ್ರೆ ಕುಮಾರಸ್ವಾಮಿ ಅವರು ಏನಾದ್ರು ನಿಲ್ತಾರೆ ಅಂತ ಗೊತ್ತಾಗಿದ್ರೆ ಸ್ಟಾರ್ ಚಂದ್ರ ಅವರು ನಿಲ್ತಿರ್ಲಿಲ್ಲ. ಒಂದ್ ರೀತಿ ಭಯ ಶುರುವಾಗಿದೆ ಅನ್ನೋ ಒಂದು ಆರೋಪಗಳನ್ನ ಮಾಡುವಂತದ್ದು, ಒಂದ್ ರೀತಿ ಬೇರೆ ರೀತಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅವ್ರಿಗೆ ಖಡಕ್ ಸಂದೇಶ ಏನ್ ಕೊಡ್ತೀರಾ ಸರ್? ದೊಡ್ಡವ್ರ ಮೇಲೆ ನಂಗೆ ಗೌರವ ಇದೆ. ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತೀನಿ, ನನಗೆ ಯಾವುದೇ ಭಯ ಇಲ್ಲ. ಹಿರಿಯರ ಮೇಲೆ ಗೌರವ ಇದೆ. ನಾನು ಗೆದ್ದೇ ಗೆಲ್ತೀನಿ, 100ಕ್ಕೆ 100 ಗೆಲ್ತೀನಿ. ನಿಮ್ಮ ಯಾವ ಒಂದು ಯೋಜನೆಗಳು, ಸರ್ಕಾರದ ಯೋಜನೆಗಳು ಕೈ ಹಿಡಿಯುತ್ತೆ ಅಂತ ಅನ್ಸುತ್ತೆ? ಏನ್ ಹೇಳ್ತೀರಾ ಸರ್? ಯಾಕೆ ನಿಮ್ಗೆ ಮತವನ್ನ ಹಾಕ್ಬೇಕು? ನಮ್ಮ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕೊಟ್ಟಿದೆ. ಆ ಗ್ಯಾರಂಟಿ ಇಟ್ಕೊಂಡೆ ನಾವು ಮತ ಯಾಚಿಸ್ತೀವಿ. ನಾನು ಎಲ್ಲರ ಜೊತೆ ಸ್ಪಂದಿಸ್ತೀನಿ, ಅವ್ರ ಜೊತೆ ಇರ್ತೀನಿ. ಇಲ್ಲೇ ಅವ್ರಿಗೋಸ್ಕರ ಮನೆ ಮಾಡಿದ್ದೀನಿ. ಅವ್ರ ಸೇವೆ ಮಾಡೋದೇ ನನ್ನೊಂದು ಗುರಿ. ರೈತರ ಮಗ, ನಾನೊಬ್ಬ ರೈತರ ಮಗ. ರೈತರ ಕಷ್ಟ ಏನೋ ಗೊತ್ತು. ದಯಮಾಡಿ ನಂಗೆ ಸಹಾಯ ಮಾಡಿ 100ಕ್ಕೆ 100 ಗೆಲ್ಲಿಸಿ ಅಂತ ಹೇಳಿ. ಮತ್ತೊಂದು ಕಡೆ ಜನಗಳು ಮಾತಾಡ್ತಾ ಇರುವಂತದ್ದು, ಸ್ಟಾರ್ ಚಂದ್ರ ಅವರು ಮಂಡ್ಯದವರು, ಕುಮಾರಸ್ವಾಮಿ ಅವರು ಹೊರಗಿನವರು ಅನ್ನೋ ಮಾತುಗಳು. ಆ ಮಾತುಗಳು ಎಲ್ಲ ಒಂದ್ ಕಡೆ ಅನುಕೂಲ ಆಗುತ್ತೆ ಸರ್ ನಿಮ್ಗೆ? ಮತದಾರ ಬಂಧುಗಳು ಕೇಳ್ಬೇಕು. ಅವ್ರು ಏನ್ ಆಶೀರ್ವಾದ ಮಾಡ್ತಾರೆ ಅದೇ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸರ್, ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ರಿ, ಮತ್ತೆ ರೋಡ್ ಶೋ ಕೂಡ ಇದೆ. ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ ಸರ್? ಯಾರ್ಯಾರೆಲ್ಲ ಬರ್ತಾರೆ, ಏನು? ನಮ್ಮ DK ಶಿವಕುಮಾರ್ ಸಾಹೇಬರು ಬರ್ತಾ ಇದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದಾರೆ. ನಮ್ಮ ಎಲ್ಲಾ ಶಾಸಕರು ಬರ್ತಾ ಇದಾರೆ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು, ಮತದಾರ ಬಂಧುಗಳು ಎಲ್ಲರೂ ಬರ್ತಾರೆ. ಕೊನೆಯದಾಗಿ ಸರ್, ಜಿಲ್ಲೆಯ ಜನರಿಗೆ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಏನ್ ಮಾತು ಕೊಡ್ತೀರಾ ಸರ್? ದಯಮಾಡಿ ನಂಗೆ ವೋಟ್ ಮಾಡಿ ಗೆಲ್ಸಿ. ನಿಮ್ಮ ಸೇವೆ ಮಾಡೋದೇ ಒಂದ್ ಗುರಿ. ನಿಮ್ ಜೊತೆ ಇರ್ತೀನಿ, ನಿಮ್ ಮಧ್ಯೆ ಇರ್ತೀನಿ. ನಿಮ್ ಎಲ್ಲಾ ಕಷ್ಟ ಸುಖಗಳಿಗೆ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತೀನಿ. ಇಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರ ಮಾತಾಗಿರುವಂತದ್ದು. ನನಗೆ ಮತವನ್ನ ನೀಡಿ, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಕಷ್ಟ ಸುಖಗಳಲ್ಲೂ ಕೂಡ ಭಾಗಿಯಾಗ್ತೀನಿ ಎಂಬ ಮಾತುಗಳನ್ನ, ಭರವಸೆ ಮಾತುಗಳನ್ನ ಕೂಡ ಆಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.